ಎರಡೇ ಮಾತು ಹೇಳೋದು, ಜೋಗಿ, ಓಂ ಮತ್ತೆ ಜನ್ಮದ ಜೋಡಿ ಥಿಯೇಟ್ರಲ್ಲಿ ಏನು ಸಂಭ್ರಮ ಇತ್ತು ಇವತ್ತು ಬೈರ್ತಿರಣಗಲ್ಲಿರುತ್ತೆ. ಮೂರು ಸಂಭ್ರಮ ಸೇರಿದ್ರೆ ಬೈರ್ತಿರಣಗಲ್ ಸಂಭ್ರಮ ಇರುತ್ತೆ. ಬರೀ ಒಂದು ಥಿಯೇಟ್ರನ್ನ ಡಿಸೈಡ್ ಮಾಡಬೇಡಿ, ಇಡೀ ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಈ ಮಂತ್ ಎಂಡ್ ತನಕ ಹಿಂಗೆ ಇರುತ್ತೆ. ಸೊ ವರ್ಷ ಪೂರ್ತಿ ಅದು ನ್ಯೂಸು, ಆ ನ್ಯೂಸು, ಇವು ನ್ಯೂಸು, ಅವ್ರದ್ದು ಹಿಂಗಾಯ್ತಂತೆ ಇವ್ರದ್ದು ಹಿಂಗಾಯ್ತಂತ ಕೇಳ್ತಾ ಇದ್ರೆ ಎಲ್ಲ ಬಿಡಿ. ಒಳ್ಳೆ ಸಿನಿಮಾ ನಮ್ಮ ಶಿವಣ್ಣ ಕೊಟ್ಟು ಒಂದು ಪ್ರೂವ್ ಮಾಡಿದ್ದಾರೆ, ಈಸ್ ದ ರೂಲರ್ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳೋದು, ಶಿವಣ್ಣ ಅವ್ರ ಸಿನಿಮಾ ಫಸ್ಟ್ ಶೋ ನೋಡಬೇಕು, ಮೊದಲು ಫಸ್ಟ್ ಮಂತ್ ಊಟ ಮಾಡಬೇಕು ಅಂತ ಹೇಳ್ಬೋದು. ಈಗ ಮೇಡಮ್ದು ಗೀತಾ ಮೇಡಮ್ಗೋಸ್ಕರ ಚೇಂಜು, ಫ್ಯಾನ್ ಶೋನ ಗೀತಾ ಮೇಡಮ್ಗೋಸ್ಕರ ನೋಡಬೇಕು. ಶಿವಣ್ಣ ಅವ್ರ ಸಿನಿಮಾ ಫಸ್ಟ್ ಶೋ ನೋಡಬೇಕು. ನಾನು ಈ ಸಿನಿಮಾ ನೋಡೋಕೆ ಬಂದ ಮುಂದೆ ನಿನ್ನೆಲ್ಲ ಮೊನ್ನೆ ಶಿವಣ್ಣ ನನ್ನ ಸೆಟ್ಟಿಗೆ ಬಂದಿರೋ ನೋಕಾಕೈನ್ ಸೆಟ್ಟಿಗೆ ಅಲ್ಲಿ ಏನಾಗೋಯ್ತು ಅಂದರೆ DKD ಡೈರೆಕ್ಟರ್ ಫೋನ್ ಹೊಡಿತಾವ್ರೆ, ಪ್ರಥಮ್ ಶಿವಣ್ಣ ಕ್ಲೈಮ್ಯಾಕ್ಸ್ ಯಾರಿಗೂ ಗೊತ್ತಿಲ್ಲ, ಫೈನಲ್ಸ್ ನಡೀತಾ ಇತ್ತಪ್ಪ, ಶೂಟ್ ನಡೀತಾ ಇತ್ತು, ಏನೋ ಪ್ರಥಮ ನೀನೋ ಕೂಡ್ಸ್ಕೊಂಡಿದ್ದೀನಪ್ಪ ಅನ್ನೋದು. ಒಂದೇ ಮಾತು, ಅವ್ರ ಬೈತಿರಂಗ ರಿಲೀಸ್ ಇದೆ, DKD ಸೆಮಿಫೈನಲ್ಸ್ ಅಲ್ಲಿ. ಈ ಕಡೆ ಅಷ್ಟು ಜನ ಕಾಯ್ಕೊಂಡವ್ರೆ, ಈ ಕಡೆ ಪ್ರಮೋಷನ್ ಆಕ್ಟಿವಿಟೀಸ್ ನಡೀತೈತೆ. ಶಿವಣ್ಣ ಮತ್ತೆ ಗೀತಾ ಮ್ಯಾಮ್ ಬಿಟ್ಬಿಟ್ಟು ಬಂದು ನಮ್ಮ ಸೆಟ್ಟಲ್ಲಿ ನಮ್ಮಂತ ಪುಟ್ಕರಾದ್ರೆ ಬೆಂಬಲಿಸೋಕೆ ಬಂದಿರೋ. ಒಂದೇ ಮಾತು ಹೇಳೋದು, ಶಿವಣ್ಣ ಅವ್ರಿಗೋಸ್ಕರ ನೋಡಿ, ಕನ್ನಡ ಸಿನಿಮಾ ಅನ್ನೋ ಕಾರಣಕ್ಕೆ ಎರಡನೇಸಲ್ಲಿ ನೋಡಿ, ಇಷ್ಟಕ್ಕೆ ನಿಲ್ಲಿಸ್ಬೇಡಿ. ಭಾರತಮ್ಮ ಅವ್ರ ಹಾದಿಲಿ ಗೀತಾ ಮೇಡಮ್ ಇದ್ದಾರೆ, ಅವ್ರಿಗೋಸ್ಕರ ನಿಲ್ಲಿಸೋಣ. ಯಾಕಂದ್ರೆ ಕೇಳಿದೆ ಮೇಡಮ್ಗೆ, ಗೀತಾ ಮ್ಯಾಮ್ಗೆ ನೆನ್ನೆ ಮಾತಾಡ್ತಾ ಮೇಡಮ್ಗೆ ಕೇಳಿದೆ ಏನು ಮ್ಯಾಮ್ ಆಗಿದೆ ಅಂತ ಹೇಳಿದಾಗ, ಪ್ರಥಮ್ ಸಿನಿಮಾ ನೋಡೋದೆಲ್ಲ ಓಕೆ, ನಾವು ಫ್ಯಾನ್ಸ್ ಜೊತೆ ಸಂಭ್ರಮಿಸೋಕೆ ಬರ್ತಾ ಇದ್ದೀನಿ ಅಂತ ಮಾರ್ನಿಂಗ್ ಶೋ. ಸೊ ಇವತ್ತು ಅವ್ರು ಬಂದು ಅವರು ಕೂಡ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನೇರವಾಗಿ ಹೇಳ್ತೀನಿ, ಇದನ್ನ ಸ್ಪಷ್ಟವಾಗಿ ಹೇಳ್ಕೊಂಬಿಡಿ, ಶಿವಣ್ಣ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾರೆ, ದಯವಿಟ್ಟು ಅವ್ರು ಅಮೇರಿಕಾಗೆ ಹೋಗ್ತೀನಿ ಅದು ಇದು ಹೇಳ್ತಾ ಇದ್ದಾರೆ, ಯಾವ ಟ್ರೀಟ್ಮೆಂಟು ಪ್ರಯೋಜನ ಇಲ್ಲ. ನೀವು ಇದೇ ಸಂಭ್ರಮ ಎನರ್ಜಿ ಶಿವಣ್ಣ ಕೊಟ್ಟರೆ ಅವ್ರು ಅಮೇರಿಕಾ ಹೋಗಲೇ ಬೇಕಾಗಿಲ್ಲ. ಇದೇ ಎನರ್ಜಿನೇ ಶಿವಣ್ಣಗೆ ಸಾಕು. ಯಾವ ಅಮೇರಿಕಾನ ಒಂದು ಬದ್ಧ ಅಮೇರಿಕಾಗೆ ಹೋಗೋದ್ರಿಂದ ಇಲ್ಲ, ಇದೇ ಸಂಭ್ರಮ ಶಿವಣ್ಣಿಗೆ ಕೊಡಿ. ಅವ್ರು ಯಾವ ಅಮೇರಿಕಾಗೆ ಹೋಗಿ ಇಲ್ಲ, ಇಲ್ಲೇ ಆಗ್ತಾರೆ, ಕ್ಯೂರ್ ಆಗ್ತಾರೆ, ಏನೂ ಇಲ್ಲ. ನಾನ್ ಸ್ಟಾಪ್ 38 ವರ್ಷದಿಂದ ತಂದಿರೋಂಥ ವ್ಯಕ್ತಿಗೆ ನೀವು ಈ ಥರ ಓಪನಿಂಗ್ ಕೊಟ್ಟರೆ ಯಾವ ಅಮೇರಿಕಾನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಸ್ವರ್ಗ ಅವ್ರ ಕೈಲೇ ಇರುತ್ತೆ. ಗೀತಾ ಮ್ಯಾಮ್ಗೋಸ್ಕರ ಸಿನಿಮಾ ಗೆಲ್ಲಿಸಿ. ನೀವು ಸೀಟಲ್ಲಿ ಕುತ್ಕೊಂಡಿಲ್ಲ, ಫೈಟ್ ಸೀನ್ ಮಾತಾಡ್ತಾರೆ, ಹಿಂದೆ ಕುತ್ಕೊಂಡಿದ್ದೆ, ಫುಲ್ ಚಪ್ಪಾಳೆ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಹೇಗೆ ಅನ್ನಿಸ್ತಾ ಆ ಫೈಟ್ ಸೀನ್ ಅಂತ? ಯಜಮಾನ್ ಒಂದೇ ಪ್ರೂವ್ ಮಾಡಿ, ಶಿವಣ್ಣ ಒಂದೇ ಮಾತು, ದಿ ರೂಲರ್ ಅಂತ ಮತ್ತೆ ಅವ್ರು ಪ್ರೂವ್ ಮಾಡಿದ್ದಾರೆ. 38 ವರ್ಷ ಏನು ಶಿವಣ್ಣ ಹೊಸ್ತಲ್ಲ, ಪ್ರತಿ 2 ತಿಂಗಳಿಗೊಂದ್ಸಲ ಅವ್ರ ಫಿಲಮ್ ರಿಲೀಸ್ ಆಯ್ತಾನೇ ಇತ್ತು. ಸರ್ ನರ್ತನ್ ಚೆನ್ನಾಗಿ ಮಾಡಿದ್ದಾರೆ, ಆ ಜಾಗ ಬೇರೆ ಯಾರು ಮಾಡೋಕ್ಕಲ್ಲ. ಒಳ್ಳೆ ವ್ಯಕ್ತಿ, ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ, ಆ ಕ್ರೆಡಿಟ್ ಯಾರೋ ತಗೊಳ್ಳೋದಲ್ಲ. ನರ್ತನ್ ನಿಮ್ಗೆ ಆಲ್ ದ ಬೆಸ್ಟ್. ಫಸ್ಟ್ ಆಫ್ ಆಲ್ ಗೀತಾ ಮ್ಯಾಮ್ ನಿಮ್ಮ ಮೇಲೆ ಅಷ್ಟು ಹೋಪ್ ಇಟ್ಟಿದ್ದಾರೆ ಅಂದರೆ ನೀವು ಅದು ಉಳಿಸ್ಕೊಂಡಿದ್ದೀರಾ. ಮಫ್ತಿಲೇ ನೀವು ಪ್ರೂವ್ ಮಾಡಿದ್ದೀರಾ, 5 ವರ್ಷದಿಂದನೇ ಪ್ರೂವ್ ಮಾಡಿದ್ದೀರಾ, ಅದಕ್ಕೆ ಶಿವಣ್ಣ ಅಷ್ಟು ಖುಷಿಯಿಂದ ಮಾಡಿದ್ದು. ಟು ಬಿ ಫ್ರಾಂಕ್ ಹೇಳಬೇಕು ಅಂದರೆ ಈಗ ಗೀತಾ ಪಿಕ್ಚರ್ಸ್ ಮೊದಲನೇ ಸಿನಿಮಾ ಇದೇ ಆಗಬೇಕಾಯ್ತು, ಪ್ರೊಡಕ್ಷನ್ದು ವೇದಾಗೂ ಮುಂಚೆ ಆಗಬೇಕಾಯ್ತು, ಎಲ್ಲ ರೆಡಿ ಇತ್ತು. ಸೊ ತುಂಬ ವಿಶೇಷವಾಗಿ ಪ್ರಿಪೇರ್ ಆಗಿ ಶಿವಣ್ಣ ಈ ಎನರ್ಜಿ ಹಿಂಗೆ ಕೊಡಬೇಕು ಅಂತ ಮಾಡಿದ್ದಾರೆ.